ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಉತ್ತರಂ ಯತ್ ಸಮುದ್ರಸ್ಯ ಹಿಮಾದ್ರೇಶ್ಚೈವ ದಕ್ಷಿಣಂ ವರ್ಷಂ ತದ್ ಭಾರತಂ ನಾಮ ಭಾರತೀಯತ್ರ ಸಂತತಿ. ಶ್ರೋತೃಗಳಿಗೆ ಶ್ರೀ ಸ್ಕಾಂದ ಮಹಾಪುರಾಣದ 3ನೆಯ ಬ್ರಹ್ಮಖಂಡದ ಧರ್ಮಾರಣ್ಯ ಮಹಾತ್ಮ್ಯದಲ್ಲಿ ಧರಾಕ್ಷೇತ್ರ ವರ್ಣನವೆಂಬ 20ನೆಯ ಅಧ್ಯಾಯಕ್ಕೆ ಸ್ವಾಗತ. ವ್ಯಾಸನು ಹೇಳುತ್ತಾನೆ, ಇನ್ನು ಮುಂದೆ ಶಂಕರನು ಪುನರ್ಜನ್ಮವನ್ನು ಪಡೆದ ಅತ್ಯುತ್ತಮವಾದ ಶಿವತೀರ್ಥವನ್ನು ನಿನಗೆ ತಿಳಿಸುವೆನು. ಪಾರ್ವತಿಯು ಶಿವನನ್ನು ಭೂಮಿಯಲ್ಲಿ ಕೆಡವಿ ಇಲ್ಲಿ ಬಂಧಿಸಿರುವಳು. ಪಾರ್ವತಿಯಿಂದ ಮೋಸಗೊಳಿಸಲ್ಪಟ್ಟ ಶಿವನು ಮೋಹಗೊಂಡು ಸ್ತಬ್ಧನಾಗಿ ಪುರುಷಾದಿ ಜಾತಿಗಳನ್ನು ಹಗಲು ರಾತ್ರಿಗಳನ್ನು ತಿಳಿಯುತ್ತಿರಲಿಲ್ಲ. ಪಾರ್ವತಿಯಿಂದ ಆಲೋಚಿಸದೆ ಶಿವನು ಬಂಧಿಸಲ್ಪಟ್ಟು ಅಲ್ಲಿರುವಾಗ ಕಲ್ಪಾಂತದಂತಾಯಿತು. ಯುಧಿಷ್ಠಿರನು ಕೇಳುತ್ತಾನೆ, ನೀನು ಹೇಳಿದುದು ಅತ್ಯಂತ ಆಶ್ಚರ್ಯಕರವಾದುದು. ಸಕಲ ದಿವಿಜರಿಗೂ ಯೋಗಿಗಳಿಗೂ ಗುರುವಾದ ಶಂಕರನು ಪಾರ್ವತಿಯಿಂದ ಏಕೆ ಬದ್ಧನಾದನು? ಅವನು ಕಾರ್ಯವಿಲ್ಲದೆ ನಿಶ್ಚಲನಾದುದು ಹೇಗೆ? ಇದರ ಕಾರಣವನ್ನು ಹೇಳುವವನಾಗು. ನನಗೆ ಬಹಳ ಕುತೂಹಲ ಉಂಟಾಗಿದೆ. ವ್ಯಾಸನು ಹೇಳುತ್ತಾನೆ, ಮಹಾರಾಜ, ಶಂಕರನು ಪಾರ್ವತಿಯ ಮುಂದೆ ಅಥರ್ವ ವೇದದ ಉಪವೇದದಲ್ಲಿ ಹೇಳಿರುವ ಮಂತ್ರಗಳ ಸಮೂಹವನ್ನು ಪ್ರಕಾಶಗೊಳಿಸಿದನು. ಅವು ಶಾಕಿನಿ, ಡಾಕಿನಿ, ಕಾಕಿನಿ, ಹಾಕಿನಿ, ಏಕಿನಿ, ಲಾಕಿನಿ ಎಂದು 6 ವಿಧವಾಗಿರುವವು. ಶಂಕರನು ಆ ಮಂತ್ರಗಳಿಂದ ಮೂಲ ಮಂತ್ರಗಳನ್ನು ತೆಗೆದು ಮಂತ್ರಮಾಲೆಯನ್ನು ಮಾಡಿ ಪಾರ್ವತಿಯ ಮುಂದೆ ಹೇಳಿದನು. ಎಲವು ನಿರ್ದುಷ್ಟಳಾದ ಅಂಗನಿಗೆ ಈ ಮಂತ್ರಗಳ ಅರಿಕೆಯಲ್ಲಿ 8ನೆಯವಳು ಅತ್ಯಂತ ದುಷ್ಟಳು ಆದ ಶಾಕಿನಿಯು ಕಾರ್ಯವನ್ನು ಸಾಧಿಸುವಳು ಎಂದನು. ಶ್ರೀ ಪಾರ್ವತಿಯು ಕೇಳುತ್ತಾಳೆ, ನಾಥ, ನೀನು 6 ವಿಧವಾದ ಶಕ್ತಿ ದೇವತೆಗಳನ್ನು ಮಾತ್ರ ಹೇಳಿರುವೆ. ಆ ಮಂತ್ರಗಳಿಂದ ಕೂಟ ಮಂತ್ರವನ್ನು ಮಾಡಿದ ಕ್ರಮವನ್ನು ಹೇಳು. ಶ್ರೀ ಮಹಾದೇವನು ಹೇಳುತ್ತಾನೆ, ಮಹಾದೇವಿ, ಇದು ದೇವ ದಾನವ ಮಾನವರಾರಿಗೂ ಪ್ರಕಾಶಗೊಳಿಸತಕ್ಕದ್ದಲ್ಲ. ಪಾರ್ವತಿಯು ಹೇಳಿದಳು, ಸರ್ವಸ್ವರೂಪನೂ ವೃಷಭಧ್ವಜನೋ ಜಟಾಧಾರಿಯೋ ಆಗಿರುವ ಓ ನೀಲಕಂಠ, ನಿನಗೆ ನಮಸ್ಕಾರವು. ದಯಾ ಸಮುದ್ರನೋ ಕಾಲರೂಪನೋ ಆಗಿರುವ ನಿನಗೆ ವಂದನೆ. ಪಾರ್ವತಿಯು ಕೋಮಲವಾದ ಈ ವಾಕ್ಯಗಳಿಂದ ದಯಾಳುವಾದ ಶಿವನನ್ನು ಸಂತೋಷಗೊಳಿಸಿ ಸಾಷ್ಟಾಂಗ ಪ್ರಣಾಮ ಮಾಡಿ 2 ಕಾಲುಗಳನ್ನು ಹಿಡಿದುಕೊಳ್ಳಲು ದಯಾಳುವಾದ ಅವನು ಎಂತೆಂದನು, ಮಂಗಳಕರಳೆ, ನನ್ನನ್ನು ಏಕೆ ಸ್ತುತಿಸುತ್ತಿರುವೆ? ನಿನ್ನ ಇಷ್ಟಾರ್ಥವನ್ನು ಬೇಡಿಕೋ. ಪಾರ್ವತಿಯು ಕೇಳುತ್ತಾಳೆ, ನಾಥ, ನಾನು ನಿನ್ನ ಸತಿಯಾಗಿದ್ದರೆ ಆ ಕೂಟ ಮಂತ್ರವನ್ನು ಧ್ಯಾನ ಸಹಿತವಾಗಿಯೂ ಸಂದೇಹವಿಲ್ಲದಂತೆಯೂ ಸಂಪೂರ್ಣವಾಗಿಯೂ ನನಗೆ ತಿಳಿಯ ಹೇಳು. ಶ್ರೀ ರುದ್ರನು ಹೇಳುತ್ತಾನೆ, ದೇವಿ, ನಾನು ನಿನಗೆ ಸಮಾಹಾರದಿಂದ ಉಂಟಾಗುವ ಫಲವನ್ನು, ಮಂತ್ರಕೂಟವೇ ಮೊದಲಾಗಿ ಉಳ್ಳ ತತ್ವವನ್ನು ಹೇಳುವೆನು. ಸಕಲ ಕೂಟಗಳಿಗೂ ಮಧ್ಯಮ ವರ್ಣವು ಬಿಂದು ನಾದಾದಿಗಳಿಂದ ಪ್ರಕಾಶಮಾನವಾದುದು. ಮಾಯಾ, ವನ್ಹಿ, ವಾತ, ಕೂರ್ಮ, ಆದಿತ್ಯ, ಶಕ್ತಿ ಬೀಜಗಳೊಂದಾಗಿ ಈ ಕೂಟದ ಮೊದಲನೆಯ ಬೀಜವಾಗುವುದು. ವಿಭು ಬೀಜವು 2ನೆಯದು. ಇಂದು ಬಿಂದುವಿನಿಂದ ಸಹಿತವಾದ ಅಗ್ನಿ ಬೀಜವು 3ನೆಯದು. ಶೇಷ, ಬ್ರಹ್ಮ, ಋಷಿ ಬೀಜವು 4ನೆಯದು. ಕಾಲ ಬೀಜವು 5ನೆಯದು. ಪಾರ್ಥಿವ ಬೀಜವು 6ನೆಯದು. ಶಿವನು ಹೀಗೆ ಇನ್ನೂ ಕೆಲವು ಬೀಜಾಕ್ಷರಗಳನ್ನು ಹೇಳಿ ಕೆಲವು ಅಕ್ಷರಗಳನ್ನು ನಿನಗೆ ಹೇಳುವುದಿಲ್ಲವೆಂದನು. ಆಗ ಪಾರ್ವತಿಯು ನೆಲದ ಮೇಲೆ ಬಿದ್ದು ಆತನಿಗೆ ವಂದಿಸಿದಳು. ಹರನು ನಗುತ್ತಾ ಅವಳನ್ನು ಸಮಾಧಾನಗೊಳಿಸಿ, ನೀನು ಈ ರೀತಿ ಎಣಿಸಿದುದರಿಂದ ನಿನ್ನ ಅಪೇಕ್ಷೆಯಂತೆ ಕೊಲ್ಲುವುದು, ಮೋಹಗೊಳಿಸುವುದು, ವಶ ಮಾಡಿಕೊಳ್ಳುವುದು, ಸೆಳೆಯುವುದು, ಕ್ಷೋಭೆಗೊಳಿಸುವುದು ಇವುಗಳಲ್ಲಿ ಮಂತ್ರಸಿದ್ಧಿಯನ್ನು ಪಡೆಯುವೆ ಎಂದನು. ಈ ಮಾತನ್ನು ಕೇಳಿ ದುಷ್ಟ ಮನಸ್ಸುಳ್ಳ ಆ ದೇವಿಯು ನಕ್ಕಳು. ಶಂಕರನು ಅವಳಿಗೆ ಉಳಿದ ಕೂಟ ಮಂತ್ರಗಳ ರಹಸ್ಯವನ್ನು ತಿಳಿಸಿ ಕ್ರಮವರಿತು ಸಾಧಿಸೆಂದು ಹೇಳಿ ತಾನು ಕೈಲಾಸದಿಂದ ಧರ್ಮಾರಣ್ಯಕ್ಕೆ ತೆರಳಿದನು. ದೇವಿಯು ಇದನ್ನು ತಿಳಿದು ಶಿವನೆಡೆಗೆ ಹೋದಳು. ಕೂಡಲೇ ಮಹೇಶ್ವರನು ಭೂಮಿಯಲ್ಲಿ ಬಿದ್ದನು. ಜಟೆ, ಚಂದ್ರ, ಸರ್ಪ, ಶೂಲ, ವೃಷಭ ಆಯುಧಗಳು, ಮುಂಡಮಾಲೆ, ಕೌಪೀನ, ಬ್ರಹ್ಮಕಪಾಲ, ಗಣಗಳು, ಭೂತ ಪ್ರೇತಗಳು ಇವು 10 ದಿಕ್ಕುಗಳಿಗೆ ಹಾರಿಹೋದವು. ಶಂಕರನು ನಿಶ್ಚೇತನನಾದ ತನ್ನನ್ನು ತಿಳಿದು ಬೆವರಿನಿಂದ ಹುಟ್ಟುವ 5 ಕೂಟಗಣಗಳನ್ನು ಸೃಷ್ಟಿಸಿದನು. ಕಾರ್ಯ ಸಾಧಕರಾದ ಆ ಗಣಗಳು ಕಾಲಕೂಟ ವಿಷದ ಮೇಲೆ ಪ್ರೇತಾಸನಗಳಲ್ಲಿ ಕುಳಿತು ಜಪ ಹೋಮ ನಿರತರಾಗಿ ತಮ್ಮಲ್ಲಿಯೇ ಶಿವನಿಗೆ ಈ ಆಪತ್ತು ಹೇಗೆ ಪರಿಹಾರವಾಗುವುದೆಂದು ಯೋಚಿಸಿದರು. ಅನಂತರ ಗೌರಿಯು ಬೆಂಕಿಯ ಭಯದಿಂದ ಪೀಡಿತಳಾಗಿ ಕಷ್ಟಪಟ್ಟಳು. ಆ ಗಣಗಳು ಶಿವನನ್ನು ಸತ್ಕರಿಸಿದವು. ಗೌರಿಯು ನಾಚಿಕೆಗೊಂಡು ತಲೆ ತಗ್ಗಿಸಿ ಅಲ್ಲಿದ್ದು ಶಂಕರನ ಅಪ್ಪಣೆಯನ್ನು ನೆರವೇರಿಸುವವಳಾಗಿ ತಪಸ್ಸನ್ನಾಚರಿಸಿದಳು. ಪಂಚಾಗ್ನಿ ಮಧ್ಯದಲ್ಲಿ ಹೊಗೆಯನ್ನು ಕುಡಿಯುತ್ತಾ ಅಧೋಮುಖಳಾಗಿ ಆ ಕೂಟಾಕ್ಷರಗಳಿಂದ ಶಿವನನ್ನು ದೇವಿಯು ಸ್ತುತಿಸಿ ಸಂತೋಷಗೊಳಿಸಿದಳು. ಈ ಧರಾ ಕ್ಷೇತ್ರವು ಪಾಪವನ್ನು ನೀಗಿಸುವುದು, ಸಕಲೇಷ್ಟಾರ್ಥಗಳನ್ನು ಕೊಡುವುದು ಆಗಿರುವುದು. ಇಲ್ಲಿ ದೇವ ಮಜ್ಜನಕವೆಂಬ ಶುದ್ಧವಾದ ಸರಸ್ಸು ಕಂಗೊಳಿಸುತ್ತಿದೆ.
ಅಶ್ವಯುಜ ಮಾಸದ ಕೃಷ್ಣಪಕ್ಷ ಚತುರ್ದಶಿಯ ದಿನ ಇಲ್ಲಿ ಮಿಂದು ನೀರನ್ನು ಕುಡಿದು ಪಾನ ಮಾಡಿದವನು ಸಕಲ ಪಾಪ ಮುಕ್ತನಾಗುವನು. ದೇವೇಶನಾದ ಶಂಕರನನ್ನು ಉಪವಾಸವಿದ್ದು ವಿಧಿಯಂತೆ ಪೂಜಿಸಿದವನಿಗೆ ನಿಜವಾಗಿಯೂ ಶಾಕಿನಿ ಡಾಕಿನ್ಯಾದಿ ಗ್ರಹಗಳ ಪೀಡೆಯೂ ಸಂಭವಿಸುವುದಿಲ್ಲ. ಅಂಗನ್ಯಾಸ ಸಹಿತವಾಗಿ ರುದ್ರ ಜಪವನ್ನು ಮಾಡಿದವನು ಸಕಲ ಪಾಪ ಮುಕ್ತನಾಗುವನು ಮತ್ತು ಅವನ ತ್ರಿವಿಧ ರೋಗಗಳು ಮಾಯವಾಗುವವು. ಹೀಗೆ ದೇವಮಜ್ಜನಕ ತೀರ್ಥದ ವಿಷಯವನ್ನು ಹೇಳಿರುವೆನು. ಈ ಉಪಾಖ್ಯಾನವನ್ನು ಕೇಳಿದ ಮತ್ತು ಹೇಳಿದ ಮಾನವನು ಬಹುವಾಗಿ ದಕ್ಷಿಣೆಗಳನ್ನಿತ್ತು ನೆರವೇರಿಸಿದ ಸಾವಿರಾರು ಅಶ್ವಮೇಧ ಯಾಗಗಳ ಫಲವನ್ನು ಪಡೆಯುವನು. ಮಕ್ಕಳಿಲ್ಲದವನು ಮಕ್ಕಳನ್ನು, ಧನವಿಲ್ಲದವನು ಧನವನ್ನು, ಆಯಸ್ಸು ಆರೋಗ್ಯ ಐಶ್ವರ್ಯಗಳನ್ನು ಪಡೆಯುವನು. ಸಂದೇಹವಿಲ್ಲ, ಈ ಧರಾ ಕ್ಷೇತ್ರವನ್ನು ಸ್ಮರಿಸುವುದರಿಂದಲೂ ಅದರ ಮಹಾತ್ಮೆಯನ್ನು ಹೇಳುವುದರಿಂದಲೂ ಮನಸ್ಸು ಮಾತು ದೇಹಗಳಿಂದ ಉಂಟಾದ ತ್ರಿವಿಧ ಪಾಪವು ನಾಶವಾಗುವುದು. ಮಗು, ಧನ ಕೀರ್ತಿ ಆಯುಷ್ಯ ಸೌಖ್ಯ ಸಂತತಿಗಳನ್ನೀಯುವ ಈ ಮಹಾತ್ಮೆಯನ್ನು ಕೇಳಿದವನು ಸಕಲ ಸೌಖ್ಯಗಳನ್ನು ಪಡೆಯುವನು. ಇದರ ಶ್ರವಣದಿಂದ ಸರ್ವತೀರ್ಥಗಳಲ್ಲಿ ಸ್ನಾನ ಮಾಡಿದ ಪುಣ್ಯವು, ಸಕಲ ದಾನಗಳ ಫಲವು, ಸಕಲ ಯಜ್ಞಗಳನ್ನು ಮಾಡಿದ ಪುಣ್ಯವು ಉಂಟಾಗುವುದು. ಇಲ್ಲಿಗೆ 81,000 ಶ್ಲೋಕಗಳ ಸಂಹಿತೆಯೆಂದು ಪ್ರಸಿದ್ಧವಾದ ಶ್ರೀ ಸ್ಕಾಂದ ಮಹಾಪುರಾಣದ 3ನೆಯ ಬ್ರಹ್ಮಖಂಡದ ಪೂರ್ವ ಭಾಗದ ಧರ್ಮಾರಣ್ಯ ಮಹಾತ್ಮ್ಯದಲ್ಲಿ ಧರಾಕ್ಷೇತ್ರ ವರ್ಣನವೆಂಬ 20ನೆಯ ಅಧ್ಯಾಯವು ಮುಗಿದುದು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.